ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಲೇಟೆಸ್ಟ್ ಒಂದು ಮಾಹಿತಿ ಬಂದಿದೆ. ಭಾಳ ಮುಖ್ಯವಾಗಿರುವಂಥ ಮಾಹಿತಿ. ಆ್ಯಸ್ ಪರ್ ದ ಸ್ಕೆಡ್ಯೂಲ್ ಡಾಕ್ಯುಮೆಂಟ್ ವೆರಿಫಿಕೇಷನ್ 28 ಅಕ್ಟೋಬರ್ ಕೊನೆಯ ದಿನಾಂಕವಾಗಿತ್ತು. ಆದರೆ ಈಗ ಎಕ್ಸ್ಟೆಂಡ್ ಮಾಡಲಾಗಿದೆ. 29 ಹಾಗೂ 30ನೇ ತಾರೀಕು ಸಹ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೆಸ್ತಾರೆ. ಯಾರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಿಸ್ ಆಗಿರುತ್ತೋ ದಯವಿಟ್ಟು ಹೋಗಿ ನೀವೇನಪ್ಪ ಅಂದರೆ ವಿಸಿಟ್ ಮಾಡಿ, ನೋಡಲ್ ಸೆಂಟ್ರಿಗೆ ಸಮೀಪ ಇರುವಂಥ ಸೆಂಟ್ರಿಗೆ ವಿಸಿಟ್ ಮಾಡಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಕೊಡಿ. ಸೊ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅಲೋ ಮಾಡ್ತಾರೆ. ಇಲ್ಲಾಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೊಂಡಿಲ್ಲ ಅಂದರೆ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅಲೋ ಮಾಡೋದಿಲ್ಲ. ಸಮಯಾವಕಾಶವಿದೆ, 2 ದಿನಗಳವರೆಗೆ ಸಮಯವಿದೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೊಳ್ಳಿ. ಮತ್ತು ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ಮಾತಾಡ್ತಾ ಇದ್ದೀರಾ. ಕೆಲವು ಜನ ಕೇಳ್ತಾ ಇದ್ರು ಭಾಳಷ್ಟು ಕಾಲೇಜ್ ಮಿಸ್ ಆಗಿದೆ. ಹೌದು, ಭಾಳಷ್ಟು ಕಾಲೇಜ್ ಮಿಸ್ ಆಗಿರುತ್ತೆ. ನಿಮಗೆ ನಂತರ ನಿಮಗೆ ಏನಪ್ಪ ಅಂದರೆ ಫೈನಲೈಸ್ಡ್ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿರ್ತಾರೆ. ಅದು ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಆಗಿರುವಂಥದ್ದು. ಫೈನಲೈಸ್ಡ್ ಏನು ಸೀಟ್ ಮ್ಯಾಟ್ರಿಕ್ಸ್ ಯಾವಾಗಪ್ಪ ಅಂತಂದರೆ ನಿಮ್ಮ ಆಪ್ಷನ್ ಎಂಟ್ರಿ ನಡೆಯುವ ಸಂದರ್ಭದಲ್ಲಿ ಒಂದು 2 ಡೇಸ್ ಮೊದಲು ಯೂಸಲಿ ಬಿಡ್ತಾರೆ, ಅಥವಾ ನಾಳೆ ಆಪ್ಷನ್ ಎಂಟ್ರಿ ಇದೆ ಅಂದರೆ ಇವತ್ತು ನೀವು ಬಿಡ್ಬೋದು. ಆ್ಯಕ್ಚುಲಿ ಮೊದಲೇ ಬಿಡಬೇಕಾಗುತ್ತೆ, ಬಟ್ ಯೂಸಲಿ ಲೇಟ್ ಮಾಡುವಂಥ ಸಂದರ್ಭ ಒಂದು ಇರುತ್ತೆ. ಬಟ್ ನಾನು ನಿಮಗೆ ಲಾಸ್ಟ್ ಇಯರ್ ಸೀಟ್ ಮ್ಯಾಟ್ರಿಕ್ಸ್ ಲಿಂಕ್ನ ನಿಮಗೆ ಭಾಳ ಬೇಗನೆ ಈ ವಿಡಿಯೋ ಕೆಳಗಡೆ ಕೊಟ್ಟಿರ್ತೇನೆ, ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಓಕೆ, ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.